ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಪ್ರಿವಿಯಸ್ 2 ಕ್ಲಾಸಸ್ ನಾನು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ 2 ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ಪ್ರಾಬ್ಲಮ್. ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಗಾಡ್ ಬುಲೆ ಕಂಪನಿ ಲಿಮಿಟೆಡ್ ಆಸ್ ಆನ್ 31st ಡಿಸೆಂಬರ್ 1999. 3,100 ರೂಪಾಯಿ ರೇಟ್ದು 3 ಲಕ್ಷ ಇದೆ, 6,100 ರೂಪಾಯಿ ರೇಟ್ದು 6 ಲಕ್ಷ ಈಕ್ವಿಟಿ ಇದೆ, BOD ಇದೆ, 6% ಡಿವೆಂಚರ್ 1.5 ಲಕ್ಷ ಇದೆ, ಕ್ರೆಡಿಟಾಸ್ 75,000 ಇದೆ. ಅದೇ ರೀತಿ ಗುಡ್ ವಿಲ್ ಇದೆ, P&L ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಸೊ ಇವೆಲ್ಲವೂ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸ್ ಮತ್ತು ರೇಟ್ ಆಫ್ ಲಾಸ್ಗಳು ಅಂತ ಹೇಳಿ ಕೂಡ ಕರಿಬೋದು. ಲಾಸ್ಟ್ ಜರ್ನಲ್ ಎಂಟ್ರಿಗೂ ಹೋಗ್ತದೆ. ಅದು ಬಿಟ್ಟು ಇನ್ನೇನೇನು ಹೇಳ್ತಾನೆ ಅವೆಲ್ಲ ರೇಟ್ ಆಫ್ ಮಾಡಬೇಕಾಗುತ್ತೆ. ನೋಡೋಣ. ಅಬೌಟ್ ಇಟ್ ದ ಕಂಪನಿ ಅಡಾಪ್ಟೆಡ್ ದ ಫಾಲೋಯಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್. ದ ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹75 ಈಚ್. ನೋಡಿ, ಪ್ರಿಫರೆನ್ಸ್ ಶೇರ್ 100 ರೂಪಾಯಿ ಇತ್ತಲ್ಲ, ಅದು ಎಷ್ಟಾಗಿದೆ ಈಗ 75. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakh, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 75 into 3,000. ಅದೇ ರೀತಿ ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25 into 3,000. ಸೊ ಅದೇ ರೀತಿ ಸೇಮ್ ನೆಕ್ಸ್ಟ್ ದ ಈಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ಡ್ 40 ಈಚ್. ನೋಡಿ, 40 ರೂಪಾಯಿನ ರಿಡ್ಯೂಸ್ ಮಾಡಿದರೆ ಹಾಗಾದ್ರೆ ಅದ್ರ ಬೆಲೆ ಈಗ 60. ರೆಡ್ಯೂಸ್ಡ್ ಟು ಶೇರ್ಡ್ ಆಫ್ 40 ಈಚ್ ಫುಲ್ಲಿ ಪೇಯ್ಡ್. 40 ರೂಪಾಯಿ ರೆಡ್ಯೂಸ್ ಮಾಡಿದ್ರು, ಈಗ ಅದರ ಬೆಲೆ 60 ರೂಪಾಯಿ ಆಗಿದೆ. ಇಲ್ಲಿ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 40 ರೂಪಾಯಿಗೆ ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. 40 ರೂಪಾಯಿಗೆ ರೆಡ್ಯೂಸ್ ಮಾಡ್ಕೊಂಡಿದ್ರೆ 60 ರೂಪಾಯಿನ ಅದನ್ನು ಬಿಟ್ಟಿದ್ದಾರೆ. ನೋಡಿ, ರೆಡ್ಯೂಸ್ಡ್ ಟು 40 ಈಚ್. ಇದು 75. ಸೊ 40 ಅಂದರೆ 60 ಕೊಟ್ಟಿದ್ದಾರೆ ಇಲ್ಲಿ ಇವರು. ನೆಕ್ಸ್ಟ್ ದ ಡಿಬೆಂಚರ್ ಹೋಲ್ಡರ್ಸ್ ಟು ಕೋರ್ ದ ಸ್ಟಾಕ್ ಡೇಟಾಸ್. ಡಿಬೆಂಚರ್ ಕೊಡಬೇಕಾಗಿದ್ದು ಎಷ್ಟು? 1.5 ಲಕ್ಷ. 1.5 ಲಕ್ಷಕ್ಕೆ ಏನೇನು ಎತ್ಕೊಂಡು ಹೋದ್ರು ಅಂದರೆ, ಒಂದು ಸ್ಟಾಕ್ ಎತ್ಕೊಂಡು ಹೋದ್ರಂತೆ, ಇನ್ನೊಂದು ಡೇಟಾಸ್ ಎತ್ಕೊಂಡು ಹೋದ್ರಂತೆ. ಅಲ್ಲಿಗೆ ಟೋಟಲ್ 1,35,000. ಹಾಗಾದರೆ ಇನ್ನು 15,000 ಫರ್ಗೋ ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಬಿಟ್ಟಿರೋದು ದುಡ್ಡು. ಫಿಕ್ಟಿಷಿಯಸ್ ಅಸೆಟ್ಸ್ ಆರ್ ಎಲಿಮಿನೇಟೆಡ್. ಫಿಕ್ಟಿಷಿಯಸ್ ಇಸ್ ನಥಿಂಗ್ ಬಟ್ ಎ ಗುಡ್ ವಿಲ್, P&L ಆ್ಯಂಡ್ ಪ್ರಿಲಿಮಿನರಿ. ಇದನ್ನು ಎಲಿಮಿನೇಟ್ ಮಾಡಿ ಅಂತ ಹೇಳ್ದ. ಮಾಡೋಣ. ಲಾಸ್ಟ್ ಎಂಟ್ರಿ ಅದು. ದ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಟು ಬಿ ಅಪ್ರಿಸಿಯೇಟೆಡ್ 30%. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಗೆ 90,000 ಜಾಸ್ತಿ ಆಯಿತು. ಒಂದು ಎಂಟ್ರಿ ಬರುತ್ತೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್. ಮೆಷಿನರಿ ಡಿಪ್ರಿಸಿಯೇಟೆಡ್ ಇದು 33.1/3 ಹೇಳಿದ್ದೇನೆ. 1/3 ಅಂತ ಅಂದರೆ 1/3 ಮಾಡಿಕೊಂಡ್ರೆ ನಿಮಗೆ ನಾರ್ಮಲ್ ಆಗಿ 33.33 ಸಮಥಿಂಗ್ ಬರ್ತದೆ. ಸೊ ಇದು ಲಾಸ್ಟ್ ಜರ್ನಲ್ ಎಂಟ್ರಿನಲ್ಲಿ ನಾವು ತೊಗೊಳ್ತೀವಿ ಡಿಪ್ರಿಸಿಯೇಷನ್ ಅಂತ ಹೇಳಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ಜರ್ನಲ್ ಎಂಟ್ರಿ ಮಾಡ್ತೀವಲ್ಲ, 2 ಅಂತ ಅಲ್ಲಿ ಬರ್ತದೆ ಅದು. ನೆಕ್ಸ್ಟು ದ ಎಕ್ಸ್ಪೆನ್ಸಸ್ ಆಫ್ ರೀಕನ್ಸ್ಟ್ರಕ್ಷನ್ ಅಮೌಂಟೆಡ್ ಟು ₹4,05,500. ಇದು ಕೂಡ ಲಾಸ್ಟ್ ಎಂಟ್ರಿಗೂ ಬರ್ತದೆ, ಒಂದು ಸಪ್ರೇಟ್ ಎಂಟ್ರಿ ಕೂಡ ಬರ್ತದೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಲಾಸ್ಟ್ ಎಂಟ್ರಿನಲ್ಲಿ ಟು ರೀಕನ್ಸ್ಟ್ರಕ್ಷನ್ ಅಂತ ಬರ್ತದೆ ಕ್ಯಾಪಿಟಲ್ ರಿಡಕ್ಷನ್ ಅಂಡರ್ನಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ ಗಿವ್ ಅ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಶೋ ದ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಈಗ ಅದರಲ್ಲಿ ಅವರು ಹೇಳಿದ ರೀತಿಯೇ ಫಸ್ಟ್ ಒನ್ ನೋಡಿ, ಏನು ಹೇಳಿದ್ದಾರೆ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿತ್ತು 3,800, 3 ಲಕ್ಷ. ಅದಕ್ಕೆ ಎಷ್ಟಾಗಿದೆ? 75. ಕ್ಯಾಪಿಟಲ್ ರಿಡಕ್ಷನ್ 75,000. ರಿಡಕ್ಷನ್ ನಾವು ಬಿಟ್ಟಿದ್ದು 75,000, 25 ರೂಪಾಯಿ ಬಿಟ್ಟವಲ್ಲ ಅದು. ನೆಕ್ಸ್ಟ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದ್ದದ್ದು 6 ಲಕ್ಷ. ಈಗ ರೆಡ್ಯೂಸ್ಡ್ ಟು 40 ರೂಪೀಸ್ ಆಗಿದೆ, ಅದು 100 ರೂಪಾಯಿದು. ಸೊ ಅಲ್ಲಿಗೆ 2,40,000. ನೀವು ಫರ್ಗೋ ಕೊಟ್ಟಿದ್ದು ಬಂದುಬಿಟ್ಟು 6,000 ಇಂಟು ನೀವು ಫರ್ಗೋ ಕೊಟ್ಟಿದ್ದು 60 ರೂಪಾಯಿ. 6 36, 3,60,000. ನೆಕ್ಸ್ಟ್ ಡಿಬೆಂಚರ್ ಕೊಡಬೇಕಾಗಿದ್ದು 1.5, ಅದಕ್ಕೆ ಸ್ಟಾಕ್ ಎತ್ಕೊಂಡು ಹೋದ, ಡೇಟಾಸ್ ಎತ್ಕೊಂಡು ಹೋದ, ಇನ್ನೇನು ಗ್ಯಾಪ್ ಇದೆ ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್. ನೆಕ್ಸ್ಟ್ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಒಂದಿದೆ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ 4,500. ಲಾಸ್ಟ್ ಎಂಟ್ರಿ ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆ ಅದೆಲ್ಲ ಕೂಡ್ಕೊಬನ್ನಿ. 75, 360, 15,000, 90,000. ಸೊ ಇಷ್ಟನ್ನು ಕೂಡ್ಕೊಂಡ್ರೆ 5,40,000 ಬಂತು. ಈಗ ನೋಡೋಣ, ಅದಕ್ಕೆ ಅವನು ಹೇಳ್ದೆ ಏನೇನು ಎಲಿಮಿನೇಟ್ ಮಾಡಿ ಅಂತ ಹೇಳ್ದ ಅಂದರೆ, ಗುಡ್ ವಿಲ್ ಒಂದು, P&L ಒಂದು, ಪ್ರಿಲಿಮಿನರಿ ಇತ್ತು ತೊಗೊಂಡ್ವಿ, ಡಿಪ್ರಿಸಿಯೇಷನ್ ಇಲ್ಲೇ ಬರೋದು ಲಾಸ್ಟಲ್ಲಿ ತೊಗೊಂಡ್ವಿ, ಇನ್ನು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ತೊಗೊಂಡ್ವಿ. ನೋಡಿ, ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಹೇಳ್ತಾನೆ ಅವನೇ. ಫಿಕ್ಟಿಷಿಯಸ್ ಅಸೆಟ್ಸ್ ಆರ್ ಎಲಿಮಿನೇಟೆಡ್ ಅಂದರೆ ಯಾವ್ಯಾವ ಅಂದರೆ ಗುಡ್ ವಿಲ್ಲು, ಪ್ಲಾಂಟ್ ಆ್ಯಂಡ್ ಮಿಷನರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಆಮೇಲೆ ಡಿಪ್ರಿಸಿಯೇಷನ್ ಹೇಳೋವನಲ್ಲಿ ಇದು, ಆಮೇಲೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಹೇಳಿದಾನೆ ಇದು. ಇಷ್ಟು ಇವೆಲ್ಲ ನಿಮಗೊಂದು ಜರ್ನಲ್ ಎಂಟ್ರಿ, ದೊಡ್ಡ ಜರ್ನಲ್ ಎಂಟ್ರಿನಲ್ಲಿ ಲಿಸ್ಟ್ ಔಟ್ ಮಾಡಿಸಿದ್ದೀನಿ, ಒಂದು ಬಾರಿ ನೋಡಿ. ಸೊ ಅಷ್ಟು ಹಾಕೊಂಡಾಗ ನಿಮಗೆ ಒಂದು ಬ್ಯಾಲೆನ್ಸ್ ಫಿಗರ್ ಸಿಗ್ತಿದೆ. ನೋಡಿ, ಫಸ್ಟು ನಾನು ಮಾಡಿಸಿದ ಪ್ರಾಬ್ಲಮ್ನಲ್ಲಿ ಟ್ಯಾಲಿ ಆಯಿತು. ಕ್ಯಾಪಿಟಲ್ ರಿಡಕ್ಷನ್ 1,80,000 ಅಂತ ಫಸ್ಟ್ ಪ್ರಾಬ್ಲಮ್ ಮಾಡಿಸಿದ್ನಲ್ಲ, ಅದರಲ್ಲಿ ಟ್ಯಾಲಿ ಆಗ್ತಾ ಹೋಗುತ್ತೆ. ಓಕೆನಾ?
ಎರಡನೇ ಪ್ರಾಬ್ಲಮ್ ಮಾಡಿಸಿದ್ರಲ್ಲಿ ಇದು 4,75,000 ಸಮಥಿಂಗ್ ಬಂದಿತ್ತು. 1,75,000 ಬ್ಯಾಲೆನ್ಸ್ ಬರ್ತಿತ್ತು ಈ ಕಡೆ. ಆ ಬ್ಯಾಲೆನ್ಸಿಗೆ ಅದೇ ಕ್ವಶನಲ್ಲಿ ಅವರೇ ಹೇಳಿದರು ದ ಬ್ಯಾಲೆನ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಅಂತ ಆಗ ಹೆಸರು ಕೊಟ್ಟಿದ್ವಿ. ಬಟ್ ಈ ಪ್ರಾಬ್ಲಮ್ ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲೂ ಹೇಳಿಲ್ಲ, ಇಲ್ಲಿ ಟ್ಯಾಲಿನೂ ಆಗ್ತಿಲ್ಲ. ದ ಬ್ಯಾಲೆನ್ಸ್ ಫಿಗರ್ ಈ ರೀತಿ ಬಂದರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಷ್ಟೆ. 3 ಕೇಸು. ಒಂದು ಟ್ಯಾಲಿ ಆಗುತ್ತೆ, ಇಲ್ಲ ಅವನೇ ಒಂದು ನೇಮ್ ಕೊಡ್ತಾನೆ ಅದನ್ನು ಸಜೆಸ್ಟ್ ಮಾಡಿ ಅಂತ. ಇನ್ನೊಂದು ಏನೂ ನೇಮ್ ಕೊಡಲ್ಲ, ಆಗ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದರೆ ಮುಗೀತು. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಫರೆನ್ಸ್ ಶೇರು 3,100 ರೂಪಾಯಿ ಇತ್ತು, ಈಗ ಅದು 75 ಆಗಿದೆ. ಇಲ್ಲಿ 25 ಮಾಡಿದರೆ ಅದು 75 75 ಆಗಬೇಕಿದು. 75 ಇಂಟು 3,000 2,25,000. ನೀವು ಈಕ್ವಿಟಿ ನೋಡಿ ಎಷ್ಟಿದೆ 2,25,000. ನೆಕ್ಸ್ಟು ಪ್ರಿಫರೆನ್ಸ್ ಇದು. ಈಗ ಈಕ್ವಿಟಿ 6,100 ರೂಪಾಯಿದು 40 ಆಗಿದೆ, 2,40,000. ಕ್ಯಾಪಿಟಲ್ ರಿಸರ್ವ್ ನೋಡಿ, ನಾವಿಲ್ಲೇನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಕ್ಯಾಪಿಟಲ್ ರಿಸರ್ವ್, ಅದು ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅದರಲ್ಲಿ ಬರುತ್ತೆ. ಕ್ಯಾಪಿಟಲ್ ರಿಸರ್ವ್ BOD ಟಚ್ ಮಾಡಿಲ್ಲ ಆಗಿದೆ, ಕ್ರೆಡಿಟಾರ್ಸ್ ಟಚ್ ಮಾಡಿಲ್ಲ ಆಗಿದೆ, ಡಿಬೆಂಚರ್ ಪೂರ್ತಿ ಕೊಟ್ವಿ. ಅಲ್ಲಿ ಯಾವುದು ಸಾಲ ಒಂದು ಸ್ವಲ್ಪ ಉಳೀತು, ಅದನ್ನು ಕೊಡಬೇಡಿ ಅಂದ. ದಟ್ ಮೀನ್ಸ್ ದ ಫರ್ಗೋ ಕ್ಯಾಪಿಟಲ್ ರಿಡಕ್ಷನ್. ಇನ್ನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಯಿತು 3,90,000. ಮಷಿನರಿ ಡಿಪ್ರಿಸಿಯೇಟ್ ಆಯಿತು, ಅದನ್ನು ಕೂಡ ತೊಗೊಂಡ್ವಿ. ಇನ್ನು ಕ್ಯಾಶ್ ನೋಡಿ 7,500 ಆಯಿತು. ಅದರಲ್ಲಿ ನೀವು ಬ್ಯಾಂಕ್ ಅಂತ ಇಲ್ಲಿ ಒಂದು ಎಂಟ್ರಿ ಕೊಟ್ರಿ ನೋಡಿ, ಟು ಬ್ಯಾಂಕ್ 4,500 ಬ್ಯಾಂಕಿಂದ ಹೋಗಿದೆ, ಅದನ್ನು ಕಳೆದ್ರೆ ನಿಮಗೆ ಟ್ಯಾಲಿ ಆಗ್ತದೆ.